ಏನು ಸಮೀಕ್ಷೆ ಮಾಡ್ತಾ ಇದ್ದಾರೆ, ಸಮೀಕ್ಷೆದಾರರಿಗೆ ಸರಿಯಾದ ತರಬೇತಿ ನೀಡಿಲ್ಲ ಅಂತ ನಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಯಾಕೆಂದ್ರೆ ಅವ್ರು ಯಾವ್ದೋ ಒಂದು ಕೋಡ್ ಹೇಳಿದ್ರೆ ಕೋಡ್ ಚೇಂಜ್ ಮಾಡೋಕ್ಕೂ ಆಗ್ತಾ ಇಲ್ಲ ಅವ್ರಿಗೆ. ಹೇಳಿದ್ರೆ ಸರ್ಕಾರಕ್ಕೆ ಹಾಗೂ ಮುಖ್ಯಸ್ಥರಿಗೆ ದಯವಿಟ್ಟು ಈ ಜಾತಿ ಸಮೀಕ್ಷೆ ಮುಂದೂಡಬೇಕು, ಸರಿಯಾದ ತರಬೇತಿ ನಂತರ ಜಾತಿ ಸಮೀಕ್ಷೆ ನಡೆಸಬೇಕು ಅಂತೇಳಿ ನಾವು ಮನವಿ ಮಾಡಿ. ಆಯಿತು, ಒಂದು ನಿಮಿಷ. ಇವತ್ತು ರಾಜ್ಯ ವಕೀಲರ ಸಂಘದ ಪರವಾಗಿ, ನಮ್ಮ ಸಮುದಾಯದ ಪರವಾಗಿ ಇವತ್ತು ಡಿ ಸಿ ಅವರಿಗೆ ಒಂದು ಮನವಿ ಪತ್ರ ನೀಡಿದ್ದೀವಿ. ಏನು ಮನವಿ ಪತ್ರ ಅಂತಂದರೆ, ಇವತ್ತು ಏನು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ, ಅದು ಸರಿಯಾದ ಕ್ರಮಬದ್ಧವಾಗಿ ನಡೀತಾ ಇಲ್ಲ. ನಿಮ್ಮ ಸಮೀಕ್ಷೆದಾರರಿಗೆ ನೀವು ಸರಿಯಾಗಿ ತರಬೇತಿ ನೀಡಿಲ್ಲ. ಎಲ್ಲೋ ಒಂದು ಕಡೆ ನಮ್ಮ ಸಮುದಾಯವನ್ನು ತುಳಿಯುವಂಥ ಕೆಲಸ ಆಗ್ತಾಯಿದೆ. ಉದಾಹರಣೆಗೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಸೇರಿದಂಗೆ, ಕೇಂದ್ರ ಮಂತ್ರಿಗಳು ಸೋಮಣ್ಣವರು ಸೇರಿದಂಗೆ, ಹಾಗೆ ಪ್ರತಿಯೊಂದು ಗ್ರಾಮದಲ್ಲೂ ನಮಗೆ ದೂರುಗಳು ಬಂದಿದೆ. ಆದ್ದರಿಂದ ದಯಮಾಡಿ ಈ ಜಾತಿ ಸಮೀಕ್ಷೆಯನ್ನು ಮುಂದೂಡಿ, ಮೊದಲು ಸಮೀಕ್ಷೆದಾರರಿಗೆ ತರಬೇತಿ ನೀಡಿ ನಂತರ ಈ ಸಮೀಕ್ಷೆ ಮಾಡಿಸ್ಬೇಕು ಅಂತೇಳಿ ಡಿ ಸಿ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀವಿ. ನಾವು ರಾಜ್ಯ ವಕೀಲರ ಸಂಘದಿಂದ ಆಯೋಗಕ್ಕೂ ನಾವು ಮನವಿ ಮಾಡ್ಕೊತೀವಿ. ಸೊ ಅದರಿಂದ ಇವತ್ತೆಲ್ಲ ಒಂದು ಕಡೆ ನಾನು ನಮ್ಮ ಸಮುದಾಯಕ್ಕೆ, ನಮ್ಮ ಕುಲ ಬಾಂಧವರಿಗೆ ಮನವಿ ಮಾಡ್ಕೊಳ್ಳೋದು ಇಷ್ಟೇ. ಒಂದು ಜಾತಿ ಒಕ್ಕಲಿಗಂತ ಬರೆಸಿ, ಧರ್ಮ ಹಿಂದೂ ಅಂತ ಬರೆಸಿ, ಉಪಜಾತಿದು ಒಕ್ಕಲಿಗಂತ ಬರೆಸಿ, ಅದು ಬಿಟ್ಟು ಯಾವ ಮಾಹಿತಿನೂ ಬರೆಸಬೇಡಿ. ಯಾವ ಮಾಹಿತಿ ಕೊಡುವಂಥ ಅವಶ್ಯಕತೆ ಇಲ್ಲ. ಮಾನ್ಯ ಉಚ್ಚ ನ್ಯಾಯಾಲಯ ಸಹಿತ ಈ ಆದೇಶ ಮಾಡಿ, ಏನು ಸಾರ್ವಜನಿಕರು ಕೊಡ್ತಾರೋ ಅದನ್ನು ಮಾತ್ರ ಮಾಹಿತಿ ತಗೋಬೇಕು, ಒತ್ತಾಯಪೂರ್ವಕ ಯಾವುದು ಮಾಹಿತಿ ತಗೋಬಾರ್ದು ಅಂತೇಳಿ ಆದೇಶ ಮಾಡಿದೆ. ಅದರಿಂದ ನಮ್ಮ ಕುಲಬಾಂಧವರು ದಯಮಾಡಿ ಜಾತಿ ಒಕ್ಕಲಿಗ, ಧರ್ಮ ಹಿಂದೂ, ಉಪಜಾತಿ ಒಕ್ಕಲಿಗ ಅಂತ ಬರೆಸಬೇಕು ಅಂತೇಳಿ ನಾವು ಮನವಿ ಮಾಡ್ಕೊತೀವಿ. ಹಾಗೂ ಸರ್ಕಾರ ಕೋಡ್ ನಂಬರು 1541 1541 ಕೋಡಿ ಮಾತ್ರ ಬರೆಸಿ, ಬೇರೆ ಯಾವುದು ಬರೆಸಬೇಡಿ ಅಂತೇಳಿ ಮನವಿ ಮಾಡ್ಕೊತೀವಿ. ಸರ್ಕಾರ ಈ ಸಮೀಕ್ಷೆಯನ್ನು ಮುಂದೂಡಬೇಕು, ಸಮೀಕ್ಷೆದಾರರಿಗೆ ತರಬೇತಿ ನೀಡಬೇಕು, ತದನಂತರ ಸಮೀಕ್ಷೆ ಮಾಡಿಸ್ಬೇಕು ಅಂತ ಮನವಿ ಮಾಡ್ಕೊತೀವಿ. ದೂರು ಬಂತು ಅಂತಂದ್ರಲ್ಲ, ಏನು ಥರ ಯಾವ ಥರ ದೂರು ಬಂದಿದೆ ಸರ್? ದೂರು ಬಂತು ಅಂದರೆ, ಇವಾಗ ಊರ ಕಡೆ ಹೋಗ್ತಾರೆ, ಗೌಡ ಅಂತ ಹೇಳ್ತಾರೆ, ಕೋರ್ಟ್ ಚೇಂಜ್ ಆಗ್ತದೆ. ಎಲ್ಲ ಒಂದು ಕಡೆ ನಮ್ಮ ಜಾತಿಯನ್ನು ಸಮುದಾಯ ಹೊಡೆಯುವಂಥ ಕೆಲಸ ಅದು. ಮಾಹಿತಿ ಅಲ್ಲ, ಇಲ್ಲಪ್ಪ ಮತ್ತೆ ಅವ್ರಿಗೆ ಗೊತ್ತಾಯ್ತದೆ, ಇಲ್ಲ ಒಕ್ಕಲಿಗ ಬರೆಸ್ಬೇಕು ಅಂತ, ಆ ಕೋರ್ಟ್ ಚೇಂಜ್ ಮಾಡಪ್ಪ ಅಂದರೆ ನಮ್ಗೆ ಆಪ್ಷನ್ಸ್ ಇಲ್ಲ, ಚೇಂಜ್ ಮಾಡೋಕ್ಕಾಗಲ್ಲ ಅಂತೇಳಿ ಸಮೀಕ್ಷೆದಾರರು ಹೇಳ್ತಾರೆ. ಸೊ ಅದು ಸಮಸ್ಯೆಗಳಾಗಿದೆ. ತರಬೇತಿ ಆಗ್ತಾ ತರಬೇತಿ ಕೊಟ್ಟಿಲ್ಲ, ತರಬೇತಿನೇ ಇಲ್ಲ ಅವ್ರಿಗೆ. ಈಗ ನಿಮಗೆ ಮಾಧ್ಯಮದಲ್ಲಿ ನೋಡಿದ್ದೀರಾ, ಇವತ್ತು ಸುಮಾರು ಜನ ನೆಟ್ವರ್ಕ್ ಇಲ್ಲ, ನಮಗೆ ಗೊತ್ತಾಗ್ತಾ ಇಲ್ಲ, ಆಪ್ಷನ್ ಬರ್ತಾ ಇಲ್ಲ, ನಮ್ಗೆ ಚೇಂಜ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಸಮೀಕ್ಷೆದಾರರು ಹೇಳೋರೆ, ನಿಮಗೆ ಮಾಧ್ಯಮದವ್ರಿಗೆ ಹೇಳೋರೆ. ನಾನು ಖಂಡಿತ ಇದು ಮತ್ತೆ ಹಳ್ಳಿಡಿತದೆ. ಇದು ಸರ್ಕಾರದ ಹಣವನ್ನು ದುರುಪಯೋಗ ಪಡ್ಕೊಂಡಂಗೆ ಆಯ್ತದೆ ಅಷ್ಟೇ. ಇದು ಸರಿಯಾದ ಕ್ರಮದಲ್ಲಿ ಆಯ್ತಾ ಇಲ್ಲ. ಇದು ಜಾತಿ ಸಮೀಕ್ಷೆ ಸರಿಯಾಗಿ ಆಗ್ತಾಯಿಲ್ಲ. ನೋಡಿ, ಹೋರಾಟ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಹೋರಾಟ ಮಾಡೋದು ಅದೇ ಒಂದು ಉದ್ದೇಶ ಅಲ್ಲ. ನಾವು ಸಮೀಕ್ಷೆಯನ್ನು ಕ್ರಮಬದ್ಧ ಮಾಡಿಸಿ ಅಂತೇಳಿ ಇವತ್ತು ಸಹಿತ ಹಿಂದುಳಿದ ಆಯೋಗಕ್ಕೆ ಮತ್ತು ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದ್ದೀವಿ. ಸರ್, ಹಿಂದೆ ಒಕ್ಕಲಿಗ ಸಮುದಾಯಕ್ಕೆ ನಾಯಕರುಗಳು ಪತ್ರಿಕಾಗೋಷ್ಠಿ ನಡೆಸಿ ಉಪಜಾತಿಗಳಲ್ಲಿ ಗಂಗಾಡ್ಕರು ಮತ್ತು ಮನಸ್ಸು ಒಕ್ಕಲಿಗರು ಅಂತ ಬರೆಸಬೇಕು ಅಂತೆಲ್ಲ ಹೇಳಿದ್ದಾರೆ ಸಮುದಾಯಗಳಲ್ಲಿ. ನಮ್ಮ ಸಮುದಾಯದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ಉಪಜಾತಿಗಳು ನಮ್ಮ ಸಾಂಪ್ರದಾಯಿಕ ಜಾತಿಗಳಿಗೋಸ್ಕರ ಮಾಡ್ತಾಯಿದ್ದೀವಿ ಹೊರತು, ಅದು ದಯವಿಟ್ಟು ಇದು ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಆದ್ದರಿಂದ ಎಲ್ಲರೂ ಒಕ್ಕಲಿಗರು ಅಂತ ಬರೆಸಿ ಅಂತ ಹೇಳಿದ್ದಾರೆ. ನಾವು ಅದನ್ನೇ ಹೇಳ್ತಾ ಇದ್ದೀವಿ. ಅವತ್ತು ನಮ್ಮ ಸಭೆಯಲ್ಲಿ ಏನು ಎಲ್ಲ ಮಠಾಧೀಶರು, ನಮ್ಮೆಲ್ಲ ಪಕ್ಷಗಳ ಮುಖಂಡರುಗಳು, ನಮ್ಮೆಲ್ಲ ಶಾಸಕರುಗಳು, ನಮ್ಮೆಲ್ಲ ಜನಾಂಗದ ಮುಖಂಡರುಗಳ ಸಭೆಯಲ್ಲೂ ಅದೇ ಹೇಳೋದು. ನಾವು ನಿರ್ಧಾರ ಅಷ್ಟೇ, ಅವತ್ತು ಜಾತಿನಲ್ಲಿ ಒಕ್ಕಲಿಗರು, ಧರ್ಮ ಬಂದು ಹಿಂದೂ, ಉಪಜಾತಿಲಿ ಒಕ್ಕಲಿಗರು ಬರೆಸಬೇಕು ಅಂತೇಳಿ ಅವತ್ತು ತೀರ್ಮಾನ ಆಗಿದೆ. ನಮ್ಮ ಸ್ವಾಮೀಜಿಯವರು ಅದೇ ಹೇಳೋರೆ, ನಮ್ಮ ಮುಖಂಡರುಗಳು ಅದೇ ಹೇಳೋರೆ, ನಾವು ರಾಜ್ಯ ವಕೀಲರ ಸಂಘ ಅದೇ ಹೇಳ್ತಾ ಇದ್ದೀವಿ. ಅದು ಬಿಟ್ಟು ಯಾವ ಮಾಹಿತಿನೂ ಕೊಡಬೇಡಿ, ಅದು ಅವಶ್ಯಕತೆ ಇಲ್ಲ. ಖಂಡಿತ ಮರು ಸಮೀಕ್ಷೆ ಆಗಬೇಕಿದು. ಈ ಮಾಡ್ತಾ ಇದ್ದ ಕ್ರಮದ ಮಾಡ್ತಾ ಇಲ್ಲ ಅಂತೇಳಿ ನಮ್ಮ ಮಾಡ್ತಿದ್ದಾರಲ್ಲ, ಆ ಸಮೀಕ್ಷೆ ಮಾಡ್ತಾ ಇರೋರು ಸಂಪೂರ್ಣವಾಗಿ ಮಾಹಿತಿ ಅವರೇ ಪಡ್ಕೊಂಡಿಲ್ಲ. ವಿಚಾರವಾಗಿ ಸಮೀಕ್ಷೆ ಮಾಡೋ ಅಲಾಟ್ ಮಾಡಿರ್ತಾರಲ್ಲ, ಅವ್ರು ಬರೋರೇ ಬೇರೆ, ಅವ್ರ ಹೆಸರೇ ಇರೋರೇ ಬೇರೆ. ಆಮೇಲೆ ಸ್ಟೂಡೆಂಟ್ಸ್ಗಳು ಮಾಡ್ತಾಯಿದ್ದಾರೆ ಕೆಲವು ತಾವು, ಇನ್ನು ಕೆಲವು ತಾವು KB ಅವರು ಅಂಟಿಸ್ಕೊಂಡು ಹೋಗಿದ್ದಾರೆ ಮೀಟ್ರ್ ಮೇಲೆ. ಆ ಕೋಡ್ ನಂಬರ್ ಇಲ್ಲೊಂದು ಕೊಟ್ಟಿದ್ದಾರೆ, ಇನ್ನೊಂದೆಲ್ಲ ಮೇಲ್ಗಡೆ ಬಿದ್ದು ಕೆಳಗಡೆ ಬಿದ್ದು ಅಂತೀವಲ್ಲ ನಾವು, ಮ್ಯಾಗ್ಲು ಬಿದ್ದು ಕೆಳಗೆ ಬಿದ್ದು ನಾವು ಆಡೋ ಭಾಷೆಯಲ್ಲಿ ಆ ರೀತಿ ಆಗೋಗಿದೆ. ಅದು ಕ್ರಮಬದ್ಧವಾಗಿ ಆಗಿಲ್ಲ. ಮೂರನೇ ವಿಚಾರ ಏನು ಅಂತ ಹೇಳಿದ್ರೆ, ಇವಾಗ ನಮ್ಮ ರಾಜ್ಯ ವಕೀಲರ ನಿರ್ದೇಶಕರು ಹೇಳಿದ್ದಾರೆ,
ಬಾಲಣ್ಣ ಮತ್ತು ರಾಘವಣ್ಣವರೆಲ್ಲ ಹೇಳಿದ್ದಾರೆ, ಧರ್ಮದಲ್ಲಿ ಹಿಂದೂ, ಜಾತಿಯಲ್ಲಿ ಒಕ್ಕಲಿಗ, ಉಪಜಾತಿ ಒಕ್ಕಲಿಗ, ಅದು ಬಿಟ್ಟು ಏನು ಬರೆಸಬಾರ್ದು. ಕೋಡ್ 1541 ಅಂತ ಹೇಳಿ 1541 ಅಂತ ಹೇಳಿ ಬರ್ಸಿ ಅಂತ ಹೇಳಿ ನಮ್ಮ ರಾಜ್ಯ ಒಕ್ಕಲಿಗರು ಹಂಗೆ ನಮ್ಮ ನಿರ್ಮಲಾನಂದ ಸ್ವಾಮೀಜಿ ನಮ್ಮ ಮಹಾಗುರುಗಳು ಸಭೆ ಮೇಲೆ ಸಭೆ ಮಾಡಿ ಇದನ್ನೆಲ್ಲ ಹೇಳಿದ್ದಾರೆ. ಒಕ್ಕಲಿಗ, ಜಾತಿ, ಉಪಜಾತಿ, ಒಕ್ಕಲಿಗ, ಧರ್ಮ, ಹಿಂದೂ ಅಂತ ಹೇಳಿ ಬರ್ಸಿ ಅಂತ. ದಯವಿಟ್ಟು ನಮ್ಮ ಜನಾಂಗದವರು ಇದು ಬಿಟ್ಟು ಬೇರೆ ಗೌಡ ಮತ್ತೊಂದು ಮಗದು ನಮ್ಮದು ಲೋಕರೂಢಿ ಮಾತುಗಳದು. ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕವಾಗಿ ನಾವು ಗಣತಿ ಮಾಡ್ತಿರೋದು. ಹೌದು, ಇದು ನಿಮ್ಮ ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಇದು ಒಂದು ಕಡೆಗೆ ಇಟ್ಕೊಳ್ಳವ. ನೀವು ಕೊಟ್ಟಿರೋದು 60 ಕ್ವಶನ್ ಕೊಟ್ಟಿದ್ದೀರಿ, ಯಾವುದಕ್ಕೆ ಉತ್ತರ ಕೊಟ್ಟು ಯಾವುದಕ್ಕೆ ಕೊಡಬಾರ್ದು ಅಂತ ನಮಗೆ ಗೊತ್ತಿಲ್ಲ ರೀ. ನಾವೆಲ್ಲ SLC ಪಾಸಾಗಿ ಬಂದಿರೋರು, SLCಲೇ ಅದಿಲ್ವಲ್ರಿ ಅಷ್ಟೊಂದು ಕ್ವಶನ್ನು. ಇವತ್ತೆಲ್ಲ ಅಮ್ಮಮ್ಮ ಅಂತ ಹೇಳಿದ್ರೆ ಒಂದು ಮಾರ್ಕ್ಸ್ಗೆ ಒಂದು ಕ್ವಶನ್ಗೆ 5 ಮಾರ್ಕ್ಸ್ ಕೊಡ್ತಿದ್ರು. ಒಂದು 30-25 ಮಾರ್ಕ್ಸಲ್ಲಿ ಮುಗ್ದೈತಿತ್ತು SLC, ಸೆಕೆಂಡ್ PC ಇವೆಲ್ಲ. 60 ಕೊಟ್ಟಿದ್ದಾರೆ. ಇವತ್ತು ಡೆಪ್ಯೂಟಿ CM ಹೇಳಿದ್ದಾರೆ ಟೂ ಮಚ್ ಅಂತ. ನಮ್ಮ ಸೋಮಣ್ಣವ್ರು ಹೇಳಿದ್ದಾರೆ, ಯಾರು ಮಾಡಿದ್ದಾರೆ ಇದನ್ನೆಲ್ಲ ರೀ, ಎಲ್ಲಿ ಕೂತ್ಕೊಂಡು ಮಾಡಿದ್ರು ಅಂತ. ಅದಾದಮೇಲೆ ಮಂಡ್ಯ ನಗರದಲ್ಲಿ ಎಲ್ಲಿ ಸೆಂಟ್ರ್ ಮಾಡಿದ್ದೀರಿ, ಕೋಚಿಂಗ್ ಸೆಂಟ್ರು ನೀವು ತರಬೇತಿದಾರರಿಗೆ, ಸಮೀಕ್ಷೆದಾರರಿಗೆ ಅದನ್ನ ಮಾಹಿತಿ ಕೊಡಿ. ಯಾಕೆ ಅಂತ ಹೇಳಿದ್ರೆ ಯಾರಿಗೂ ಸಂಪೂರ್ಣ ಮಾಹಿತಿ ಇಲ್ಲ. ಯಾವ ಶಾಲಾ ಶಿಕ್ಷಕರಿಗೂ ಇಲ್ಲ, ಆಮೇಲೆ ಯಾವುದೋ ಸಮಾಜ ಕಲ್ಯಾಣ ಇಲಾಖೆಯವ್ರಿಗೂ ಇಲ್ಲ, ನಮ್ಮ ನಗರಸಭೆ ವತಿಯಿಂದ ನೇಮಿಸ್ಕೊಂಡಿದ್ದಾರೆ ಅವ್ರಿಗೂ ಗೊತ್ತಿಲ್ಲ. ಏನು ಸೂಪರ್ವೈಸಿಂಗ್ ಮಾಡೋಕ್ಕೆ ನಮ್ಮ ನಗರಸಭೆಯಿಂದ ಬಿಟ್ಟಿದ್ದಾರೆ, ಅವ್ರಿಗೂ ಗೊತ್ತಿಲ್ಲ ಮಾಹಿತಿ ಸಂಪೂರ್ಣವಾಗಿ ಯಾವ ರೀತಿ ಏನು ಮಾಡಬೇಕು ಅನ್ನೋದು ಬಿಟ್ಟರೆ. ಯಾಕೆ ಅಂತ ಹೇಳಿದ್ರೆ ಇದು ಹಳ್ಳ ಹಿಡಿದಂತೂ ಗ್ಯಾರಂಟಿ. ಆಮೇಲೆ ನಾವೇ ಹಿಂದೂ ಧರ್ಮದಲ್ಲಿ ಜಾತ್ಯಸ್ಥರು ಹೊಡೆದಾಡೋ ರೀತಿ ಇದು ಮಾಡ್ತಾ ಇರೋದು. ಅದು ಯಾವುದೇ ಜಾತಿ ಆಗಿರಲಿ ನಾವೇ ಹೊಡೆದಾಡ್ಕೋಬೇಕು. ಆ ಮಟ್ಟಿಗೆ ಇದು ಸಮೀಕ್ಷೆ ನಡೀತಿದೆ. ಈ ಸಮೀಕ್ಷೆ ಹಳ್ಳ ಹಿಡಿದು 100ಕ್ಕೆ 100 ಸತ್ಯ.